ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನಾನು ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ. ಹಾಯ್ ಗಾಯ್ಸ್, ಇವತ್ತು ಇಲ್ಲೇ ನಮ್ಮ ತೋಟದ ಹತ್ರ ಬಂದಿದ್ದೆ. ಗುರುವಾರ ಪೂಜೆ ಇದೆ ನಮ್ಮ ಅಜ್ಜಿಯವ್ರದ್ದು 3ನೇ ವರ್ಷದ ಕಾರ್ಯ. ಒಂದಿಷ್ಟು ಐಟಮ್ಗಳು ಹಾಕಬೇಕಾಗಿತ್ತು. ಬಂದು ಐಟಮ್ ಎಲ್ಲ ಅನ್ಲೋಡ್ ಮಾಡಿ ಬ್ಯಾಂಗ್ಳೂರ್ ಹೋಗ್ತಾಯಿದ್ದೀನಿ. ಇವತ್ತು ಈ ವ್ಲಾಗ್ ಬಂದು ಆಲ್ಮೋಸ್ಟ್ ನಮ್ಮ ಪೂಜೆ ದಿನದವರೆಗೂ ಕವರ್ ಆಗುತ್ತೆ. ಬ್ಯಾಂಗ್ಳೂರು ಹೋಗಿ ಬ್ಯಾಂಗ್ಳೂರಲ್ಲಿ ನಮ್ಮ ಅಕ್ಕವರೊಬ್ಬರು ಇದ್ದಾರೆ, ಅಲ್ಲೊಂದು ಸ್ವಲ್ಪ ಕೆಲಸಗಳಿದೆ. ತಿರ್ಗಾ ನಾಳೆ ನೈಟ್ ಮಾರ್ಕೆಟ್ಗೆ ಹೋಗಿ ಐಟಮ್ಗಳೆಲ್ಲ ಹಾಕ್ಕೊಂಡು ತಿರ್ಗಾ ಗುರುವಾರ ಬೆಳಗ್ಗೆ ರೀಚ್ ಆಗ್ತೀವಿ. ನಾಳೆ ನೈಟು ನಮ್ಮ ಸ್ನೇಹಿತ ಅಶ್ವಮುಗ ರಾವ್, ನಮ್ಮ ಮೈಥಿಲಿಯ ಸಹಾಯಕ ನಿರ್ದೇಶಕರವರು, ಅವರು ಮತ್ತು ಆನಂದಪ್ಪ ಅಂತ ನನ್ನ ಮತ್ತೊಬ್ಬ ಸ್ನೇಹಿತರು, ಇಬ್ಬರು ನೈಟೇ ಬಂದು ಆಲ್ಟ್ ಆಗ್ತಾರೆ ಮನೆ ಹತ್ರ. ಬೆಳಗ್ಗೆ ನಾವು 3 ಜನ ಮಾರ್ಕೆಟ್ಗೆ ಹೋಗಿ ಐಟಮ್ ಹಾಕ್ಕೊಂಡು ಸೀದಾ ಊರಿಗೆ ಬರ್ತೀವಿ. ಊರು ಅಂದರೆ ನಮ್ಮ ಹುಟ್ಟೂರೇನಲ್ಲ, ಅಜ್ಜಿಯವರು ಇಲ್ಲಿ ತೋಟ ತೊಗೊಂಡಿದ್ದು. ಸದ್ಯಕ್ಕೀಗ ಅದೇ ನಮ್ಮ ಊರಾಗಿದೆ. ತೋಟದ ಮನೆಗೆ ಬರ್ತೀವಿ. ಬನ್ನಿ, ರೋಡ್ ಹೇಗಿದೆ ಅಂತ ತೋರಿಸೋಣ. ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು ಬಂದು ಕುಣಿಗಲ್ ಹೈವೇನಲ್ಲಿ ತೋರಿಸ್ತೀನಿ. ಕೃಷಿಕರ ಮಕ್ಕಳು ಕೆಲಸ ಮಾಡ್ತವ್ರೆ. ಟ್ರ್ಯಾಕ್ಟ್ರು ಏನೋ ಆಗಿದೆ, ಡೀಸೆಲ್ ತುಂಬ್ತವ್ರೆ ಟ್ರ್ಯಾಕ್ಟ್ರಿಗೆ. ತುಂಬಲಿ ಚೆನ್ನಾಗಿದೆಲ್ಲ. ಈ ಕಡೆ ಎಲ್ಲ ಮಳೆಗೆ ಮತ್ತು ಗಾಳಿಗೆ ಸಿಕ್ಕಾಪಟ್ಟೆ ಮರಗಳೆಲ್ಲ ಹೋಗಿದ್ದಾವಪ್ಪ. ನಾನು ನೋಡಿ ಕಿಟ್ಗೇನೇ ಹಾಕಿಲ್ಲ. ಈ ಕಡೆ ಎಲ್ಲ ಗಾಳಿ ಮಳೆಗೆ ಸಿಕ್ಕಾಪಟ್ಟೆ ಮರಗಳೆಲ್ಲ ಉದುರೋಗವೆ. ಮತ್ತು ಏನು ಗಾಯ್ಸ್ ಸಮಾಚಾರ? ನನಗೊಂದಿಷ್ಟು ಟಿಪ್ಸ್ ಕೊಡಿ ವ್ಲಾಗ್ಗೆ. ಹೊಸಬಾ ಸಿನಿಮಾ ಕೆಲಸಗಳೆಲ್ಲ ಬಿಟ್ಟು ಬರೀ ವ್ಲಾಗೆ ಮಾಡ್ತಿದ್ಯಾ ಅಂದರೆ ಇಲ್ಲ, ಅದೂ ನಡೀತಿದೆ. ಅದ್ರ ಅಪ್ಡೇಟ್ಸು ಒಂದೊಂದೇ ಕೊಡ್ತೀನಿ. ಕಾರ್ಗೊಂದು ಮೌಂಟ್ ತೊಗೊಬೇಕು. ನಾನು ಬೈಕಲ್ಲಿ ವ್ಲಾಗ್ ಮಾಡೋಣ ಅಂದ್ಕೊಂಡು ಕಿಟ್ ತರಿಸಿದ್ದು, ಬೈಕಲ್ಲಿ ಒಂದಿನನೂ ಮಾಡಲಿಲ್ಲ. ಹೋಗ್ರಿ ಅತ್ತಗೆ ಬರೀ ಕಾರಲ್ಲೇ ಆಗೋಯ್ತಿದ್ದು. ನೋಡೋಣ, ಬೈಕು ಶುರು ಮಾಡಬೇಕು. ಹುಡುಗರಿಗೆ ಹೇಳಬೇಕು ಎಲ್ಲ ನಾವು ಹೋಗೋಣ ಅಂತ ಹೇಳಿ ಎಲ್ಲ ಸೇರಿಸಿ ವ್ಲಾಗ್ ಮಾಡಾಕಬೇಕು. ಮೂನ್ ಲೈಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಏನು ಚೆನ್ನಾಗಿಲ್ಲಪ್ಪ ಇಲ್ಲಿ. ಕುಣಿಗಲ್ ಹೈವೇಗೆ ಎಂಟ್ರಿ ಆದು ಇನ್ನೊಂದು ಸ್ವಲ್ಪ ಮುಂದೆ ನಾನಿವಾಗ ರೈಟ್ ಟರ್ನ್ ಅದೇ ಗೊತ್ತಾ, ಅದೇ ಲೆಫ್ಟ್ ಹೋಗಿದ್ರೆ ನಮ್ಮ ತಾಯಿಯವ್ರ ಹುಟ್ಟೂರು ಸಿಕ್ತಿತ್ತು, ರಸ್ತೆ ಪಾಳ್ಯ ಅಂತ ಹೇಳಿ. ಆಪೋಸಿಟ್ ಹೋದ್ರೆ ನಮ್ಮ ಅಜ್ಜಿಯವರ ಹುಟ್ಟೂರು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ಹತ್ರ. ಬೆಂಗಳೂರು ಹೆಗ್ನಳ್ಳಿ ಕ್ರಾಸ್ ಚೆನ್ನಮ್ಮ ಬಿಲ್ಡಿಂಗ್ ನಮ್ಮ ಲ್ಯಾಂಡ್ ಮಾರ್ಕು. ಬೈ ದ ವೇ, ಚೆನ್ನಮ್ಮ ಅಂತ ಹೇಳಿದ್ರೆ ನಮ್ಮ ಅಜ್ಜಿ. ಇವತ್ತಿನ ದಿನ ನಾವು ಏನೇ ಇದ್ದರೂ ಎಲ್ಲ ಅವರಿಂದನೇ. ನಮ್ಮ ಮನೇಲಿ ಎಲ್ರಿಗೂ, ನಮ್ಮ ತಂದೆ ತಾಯಿ ತಮ್ಮ ಅಕ್ಕ ಎಲ್ರಿಗೂ ಅಷ್ಟೇ. ನಮ್ಮ ಮನೇಲಿ ಬೇರೆ ಎಲ್ರಿಗಿಂತನೂ ಅಜ್ಜಿ ಮೇಲೆ ಆಸೆ ಜಾಸ್ತಿ ಇತ್ತು. ಅವರೇ ನಮಗೆ ಎಲ್ಲನೂ ಮಾಡಿದ್ದು. ನಮಗೊಂದು ಬಟ್ಟೆ ಬೇಕು, ಒಂದು ಚಾಕ್ಲೇಟ್ ಬೇಕು ಅಂದ್ರೂ ನಾವು ನಮ್ಮ ಅಪ್ಪ ಅಮ್ಮನಿ ಅಂತ ಕೇಳಿಲ್ಲ ಯಾವತ್ತಿದ್ರೂ ಅಜ್ಜಿ ಹತ್ರನೇ ಇದ್ದಿದ್ದು, ಅಜ್ಜಿನೇ ಕೇಳ್ತಿದ್ದಿದ್ದು, ಅಜ್ಜಿನೇ ಎಲ್ಲ ಮಾಡ್ತಿದ್ದಿದ್ದು. ಈಗ ಅವ್ರು ನಮ್ಮೊಟ್ಟಿಗಿಲ್ಲ, ಅವ್ರು ನೆನಪುಗಳಷ್ಟೇ. ಅವ್ರ ಆಶೀರ್ವಾದ, ಅವ್ರು ಬಿಟ್ಟೋಗಿರೋ ಕೆಲಸಗಳನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದಿಷ್ಟು ಕನಸುಗಳಿತ್ತು ಅವ್ರದ್ದು ಕೂಡ. ನನ್ನ ಕನಸುಗಳೊಟ್ಟಿಗೆ ಆ ಕನಸುಗಳನ್ನ ನನಸು ಮಾಡಬೇಕು ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ದೀನಿ. ಸೌಂಡ್ ಹಿಂಗೆ ಬರ್ತಿದೆ ಇಂಥ ಕಡೆ. ಯಾವ ಕಿಟಕಿ ಓಪನ್ ಇಲ್ವಲ್ಲ? ಓಪನ್ ಇದೆ. ಕೆರೆ ಕಟ್ಟೆಗಳು ತುಂಬಿಲ್ಲ. ಇದು ಈ ರೋಡಲ್ಲಿ ಹೋಗಿರೋರು ಸುಮಾರು ಜನ ಈಗ ಒಂದು 2 ವರ್ಷದ ಮುಂಚೆ ಸಕ್ಕದಂಗೆ ಮಳೆ ಆಯ್ತಲ್ಲ, ಆವಾಗ ಏರಿ ಫುಲ್ಲು ತುಂಬಿಕೊಂಡು ನೀರು ಆಚೆ ಬರ್ತಿತ್ತಪ್ಪ. ಹಿಂಗೆ ಅಂದರೆ ನಮ್ಮ ಜನಗಳು ನೀರೇ ನೋಡದೇ ಇದ್ದವರು. ಅಂದರೆ ಸುಮಾರು ವರ್ಷಗಳು ಮಳೆ ಇರಲಿಲ್ವಲ್ಲ, ಯಾರೂ ಆ ಥರ
ಕೆರೆ ಕಟ್ಟೆಗಳು ತುಂಬಿದ್ದು ನೋಡಿರಲಿಲ್ಲ. ಇವಾಗ ಹೆಂಗಿದೆಯೋ ಅದೇ ಥರ ಇತ್ತು ಪರಿಸ್ಥಿತಿ. ನೀರು ತುಂಬಿ ಏರಿ ದಾಟ್ ಆಚೆ ಬರ್ತಿತ್ತಲ್ಲ, ಅದು ನೋಡಿ ಫಾಲ್ಸ್ ಥರ ಎಂಜಾಯ್ ಮಾಡಿ ರೋಡಲ್ಲಿ ಹೋಗೋ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಸ್ನಾನ ಮಾಡೋಕ್ಕೆಲ್ಲ ಹೊಂಟೋಗಿದ್ರು ಇಲ್ಲಿ. ನಾನು ಹಿಂದಿನ ವೀಡಿಯೋನಲ್ಲೂ ಹೇಳ್ದೆ ಮರಗಳನ್ನೆಲ್ಲ ಉಳಿಸ್ರಪ್ಪ ಅಂತ. ಉಳಿಸ್ರಿ, ಮರಗಳು ಗಿಡಗಳು ಎಲ್ಲರೂ ಪ್ಲ್ಯಾಂಟ್ ಮಾಡಿ. ಮರ ಗಿಡ ಬಂದರೆ ಆಟೋಮೆಟಿಕ್ಕಾಗಿ ನೀರು ಕೂಡ ಬಂದೇ ಬರುತ್ತೆ, ಮಳೆನೂ ಕೂಡ ಬಂದೇ ಬರುತ್ತೆ. ಮನುಷ್ಯನ ಹೆಲ್ತ್ಗೂ ಇಂಪಾರ್ಟೆಂಟು. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಡೆವಲಪ್ಮೆಂಟ್ ಹೆಸ್ರಿನಲ್ಲಿ ಮರ ಗಿಡಗಳನ್ನ ಕಡ್ದು ಹಾಳು ಮಾಡ್ತಾಯಿದ್ದೀವಿ. ತಪ್ಪು ಅದು. ಮನೆಗೊಂದು ಮರ, ಈ ಥರದ್ದು ಏನಾದರೂ ಒಂದು ಕಾನ್ಸೆಪ್ಟನ್ನ ತರಬೇಕು. ನಮ್ಮ ಮನೇಲಿ ನಮ್ಮ ಮಕ್ಳುಗಳನ್ನ ಸಾಕ್ದಂಗೆ ಆ ಮರಗಳನ್ನ ಸಾಕಬೇಕು. ಇನ್ನೇನು ಗಾಯ್ಸ್ ಸಮಾಚಾರ? ನಿಮಗೆ ನಮ್ಮ ಶಿವಮೊಗ್ಗ ರಾವ್ ಪುರುಷೋತ್ತಮ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಆನಂದಪ್ಪ ಪಾನಿಪುರಿ ಅಂಗಡಿ ಓನರು. ಇವರು ಪಾನಿಪುರಿ ಸಾಕಾಗಿ ಮಾಡ್ತಾರೆ ಗುರು. ಇವ್ರ ಅಂಗಡೀಲಿ ಮಸಾಲೆಗಂತೂ ಜನ ಹೆವಿ ಬರ್ತಾರೆ. 8-8:30 ಖಾಲಿ ಆಗೋಗುತ್ತೆ ಅಂತಾರೆ. ಲೆಕ್ಕ ಹಾಕಡಿ ಬಾಸ್ ಹೆಂಗೆ ಕೆಲಸ ಮಾಡ್ತಾರೆ ಅಂತ, ಬಾಸ್ದು ಟೇಸ್ಟ್ ಹೆಂಗೈತೆ ಅಂತ. ನಮ್ಮ ಏರಿಯಾ ಬಂದು ಇಗ್ನಳ್ಳಿ ಕ್ರಾಸು, ಸುಂಕದಕಟ್ಟೆ, ಬಸವೇಶ್ವರ ನಗರಿಂದೆಲ್ಲ ಬರ್ತಾರಪ್ಪ ಇವ್ರ ಅಂಗಡಿಲಿ ಟೇಸ್ಟ್ ಮಾಡಬೇಕು ಅಂತ. ಫ್ಯಾಮಿಲಿನೇ. ಪಾರ್ಸಲ್ ಹೋದ್ರೆ 1-2 ಸೀನೇ ಇಲ್ಲ, 4-5. ಐಸ್ ಕ್ರೀಮು ಅಷ್ಟೇ ಚೆನ್ನಾಗಿ ಓಡುತ್ತವೆ. ಅವ್ರನ್ನೂ ಪರಿಚಯ ಮಾಡಿಕೊಡ್ತೀನಿ. ನೋಡೋಣ ಇವಾಗ ಮನೆ ಹತ್ರ ಹೋದ್ರೆ, ಅಂಗಡಿ ಹತ್ರ ಏನಾದರೂ ಬಾಸ್ ಇದ್ದರೆ ಪರಿಚಯ ಮಾಡಿಸಿ ನಾಳಿದ್ದು ನೈಟ್ ಇಲ್ಲೇ ಆಲ್ಟ್ ಆಗು ಅಂತ ಹೇಳ್ಬೇಕು. ಇಲ್ಲ ಮನೆಗೆ ಹೋಗ್ಬಿಟ್ಟು ಬರ್ತೀನಿ 11 ಗಂಟೆಗೆ ಕೆಲಸ ಮುಗಿಸ್ತಾರೆ ಅವರು. 10 ಗಂಟೆ 11 ಗಂಟೆಗೆ 11 ಗಂಟೆಗೆ ಮನೆಗೆ ಹೋಗಿ ತಿರುಗಿ 2 ಗಂಟೆಗೆಲ್ಲ ಮನೆ ಹತ್ರ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ನೈಟು. ಅದೆಲ್ಲ ಆಗತ್ತಾ ಗುರುವೇ? ಬಿಟ್ಟರೆ ಬಾಸು ಬರೋಲ್ಲ. ಅದಕ್ಕೆ ನಾನು ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ನಮ್ಮದೇ ರೂಮ್ ಇದೆ, ಅಲ್ಲೇ ಆಲ್ಟ್ ಆಗ್ಬಿಡೋಣಪ್ಪ ಅಂತ ಹೇಳ್ತಾಯಿದ್ದೀನಿ. ನೋಡೋಣ ಏನು ಹೇಳ್ತಾರೆ ಅಂತ. ಈ ರೋಡ್ ಸಕ್ಕತ್ತಾಗಿದೆ. ನಾನು ನಮ್ಮ ಅಂಗಡಿ ರೋಡ್ ಹಿಂಗೆ ಮಾಡಿಬಿಟ್ರಯ್ಯ ಅಂದರೆ ಫ್ರೀ ಆಗಿದೆ ಗುರು, ಗಾಡಿ ಓಡಿಸೋಕ್ಕೆ ಮಜಾ ಇಲ್ಲಿ. ಗಾಡಿ ಓಡ್ಸೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆ ರೋಡು ಮಾಗಡಿ ರೋಡು ನೀವೇ ನೋಡಿದ್ರಲ್ಲ ಹೆಂಗಿತ್ತು ಅಂತ. ಯಪ್ಪ, ಅದನ್ನು ರೋಡ್ ರೆಡಿ ಮಾಡಿದ್ಮೇಲೆ ಟೋಲ್ ಮಾಡಿಬಿಡ್ತಾರೆ. ಆ ನೆಲಮಂಗಲ ರೋಡಂತೂ ಟೋಲು ಸುಮ್ಮನೆ ಟೋಲ್ ಮೇ ಬಿ ಡೇಟೇ ಮುಗ್ದೋಗಿದೆ ಅನಿಸುತ್ತೆ, ಆದರೂ ಕಲೆಕ್ಷನ್ಗಳು ಮಾಡ್ತವ್ರೆ. ಹೆಂಗೆ ಗೊತ್ತರ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಗಾಡಿಗಳನ್ನ ಬಿಟ್ಬಿಟ್ಟು ಗಾಡಿಗಳ ನಂಬರ್ ಪ್ಲೇಟ್ನ ನೋಡಿಕೊಂಡು ಅದ್ರ ಮೇಲೆ ಟೋಲ್ ಅಮೌಂಟ್ ಕಟ್ ಮಾಡ್ತಾ ಇದ್ದಾರೆ. ನಾವು ಸ್ಕ್ಯಾನರ್ ರೇಟ್ ಇರಲ್ಲ ಫಾಸ್ಟ್ಯಾಗ್ದು ನೋಡಿ ನನ್ನ ಗಾಡೀಲಿ, ಆದ್ರೂ ದುಡ್ಡು ಕಟ್ಟಾಯ್ತದಲ್ಲಿ. ಕೇಳೋರಿಲ್ಲ ಗುರು. ಈಗ ನಮ್ಗಳಿಗೆ ತಗೊಳ್ಳಿ 30 ರೂಪಾಯಿಗೆ ಹೋಗಿ ನಿಂತ್ಕೊಂಡು ಜಗಳ ಮಾಡ್ತೀವಿ ಅಂತಾರೆ. ಇನ್ನೊಂದು ಕೇಳೋಣ ಅಂದರೆ ಅಲ್ಲಿದ್ದಾಗ ಕಟ್ಟಾಗಲ್ಲ, ಅಲ್ಲಿಂದ ನಾವು ಮನೆಗೆ ಹೋಗೋ ಅಷ್ಟೇ ದಾರಿಲಿ ಯಾವಾಗಲಾದ್ರೂ ಕಟ್ಟಾಗಿರುತ್ತೆ. ಅಲ್ಲಿ ಫಾಸ್ಟಾಗಿ ಅಲ್ಲೇನು ಅಡ್ಡ ಹಾಕಲ್ವಲ್ಲ, ನಾವೇನು ಕೇಳೋಲ್ಲ, ಬಂದ್ಬಿಟ್ಟಿರ್ತೀವಿ. ಬಂದು ನೋಡ್ರೆ ಮೆಸೇಜ್ ಬಂದಿರುತ್ತೆ 30 ರೂಪಾಯಿ ಕಟ್ಟಾಯಿತು ಅಂತ. ಈಗ ಸೋಲೂರು ರೀಚ್ ಆಗಿದ್ದೀವಿ. ಇನ್ನೊಂದು ಹಾಫ್ ಆನ್ ಅವರೆಲ್ಲ ಮನೆಗೆ ಹೊಂಟೋಗ್ತೀವಿ. ಮುಂದೆ ಹೋಯ್ತಾರ ಡಸ್ಟರ್ ಬಾಸು. ಇವಾಗ ನನಗೆ ಸೈಡ್ ಕೊಡ್ದಂಗೆ ಓವರ್ಟೇಕ್ ಮಾಡ್ಕೊಂಡು ಹೋದ್ರು. ಗಾಡಿ ಗಡ್ಡ ಬಂದು ಬಿಡ್ತೀವಾ, ಹಿಂದಕ್ಕೆ ಹಾಕದೇನೆ. ನೋಡೋಣ ಬರ್ರಿ. ಬಂದಾಯ್ತಲ್ಲ, ಹಿಂದಕ್ಕೆ ಹೋಗು.
ಗೊತ್ತೋರಪ್ಪ ಈಗ ಅವ್ರುವೆ ಮಿರರಲ್ಲಿ ಕಾಣ್ತೈತೆ. ಬಿರ್ಲಿ ನೋಡೋಣ ಗೊತ್ತಾರ ಅಂತ. ನನ್ನ ಹಿಂದೆನೆ ಅವ್ರೆ ಗಾಡಿ. ಹಾಗೆಲ್ಲ ಬಿಡಿ, ದೂರ ಕೊಂಡೋದು ಚೆನ್ನಾಗಿರುತ್ತೆ ಈ ಥರ ಗಾಡಿಗಳು ಓಡಿಸುವಾಗ. ಯಾರನ್ನ ಸಿಕ್ಕಿದ್ರೆ ಅದೇ ಬೇರೆಯವ್ರಿಗೆ ತೊಂದರೆ ಆಗ್ದಂಗೆ ಓಡಿಸ್ಕೊಂಡು ಹೋಗ್ಬೇಕು ನಾವು. ಅಷ್ಟೇ, ತುಂಬ ದೂರ ಕೊಂಡೋದ್ರು ಬಿಡಿ, ಇನ್ನು ಓವರ್ಟೇಕ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಅಲ್ಲ, ನಾನು ಏನು ಮಾಡ್ತಿದ್ರು ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ. ಹೆಂಗೆ ಅಂದರೆ ನನ್ನ ಪಾಡಿಗೆ ನಾನು ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀನಿ, ರೈಟಿಗೆ ಬರಬೇಕಿತ್ತು, ಏನು ಫುಲ್ಲು ಡಿಮ್ಮಂಡಿ ಪಡ್ಕೊಂಡು ಅಡ್ಡವನೇ ಬಂದ್ಬಿಟ್ರು. ಮುಂದೆಗಡೆ ಗಾಡಿ ಇದೆ, ಇಂಡಿಕೇಟ್ರ್ ಹಾಕಿ ರೈಟಿಗೆ ಬರ್ತಾ ಇದ್ದೀನಿ, ಬಿಡಲೇ ಇಲ್ಲಪ್ಪ. ಸರಿ ಆಯಿತು ಹೋಗಪ್ಪ ನೀನು ಬಿಟ್ಟು ತಿರುಗಿ ವಾಪಸ್ ಬಂದು ಮುಂದಕ್ಕೆ ಬಂದೆ. ಈಗ ಬಾಸ್ ಕಾಣ್ತಾನೇ ಇಲ್ಲ. ಆಲ್ರೆಡಿ ನೆಲಮಂಗಲ ಟೋಲ್ ರೀಚ್ ಆಗೋದು, ಇನ್ನೊಂದು 20 ಮಿನಿಟ್ಸ್ ಮನೆ. ಹೇಳಿದ್ನಲ್ಲ 35-40 ಮಿನಿಟ್ಸ್ ಅಷ್ಟೇ ಇರೋದು. ನಮ್ಮ ಮನೆಯಿಂದ ಆರಾಮಾಗಿ ನಮ್ಮ ರೋಟಿಗೆ ಬರ್ಬೇಕಂದ್ರೆ ಒಂದು 45-50 ಮಿನಿಟ್ಸ್ ಒಳಗೆಲ್ಲ ಬಂದ್ಬಿಡ್ಬೋದು. ಯಪ್ಪ ಇದು ಟೋಲ್ ಗುರು, ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ, ಕಮ್ಮಿ ಮಾಡಿಸಿ ಗುರು. ಏನಿಲ್ಲ, ಬೆಳಗ್ಗೆ ಯಾರೋ ಜಗಳ ಆಡ್ತಾ ಇದ್ರಿ ಇಲ್ಲಿ. ಹೋಯ್ತಿಲ್ವಾ ಬೆಳಗ್ಗೆನೇ ಹಿಂಗೆ ಗುರು. ನಮ್ಮ ಲೈನಲ್ಲಿ ಗಾಡಿನೇ ಪಾಸ್ ಆಯ್ತಿರ್ಲಿಲ್ಲ, ಜಗಳ ಆಡ್ತಿದ್ರು ಅನ್ನಲ್ಲ, ನಮ್ಮ ಲೈನಲ್ಲಿ ಜಗಳ ಆಡ್ತಿದ್ದು. ತಿರುಗಿ ರಿವರ್ಸ್ ತೊಗೊಂಡು ಹೋಗಿ ಪಕ್ಕದ ಲೈನಲ್ಲಿ ಹೋದೆ. ಮನೆಗಡೆ ಕಾರಲ್ಲಿ ಪಾಪು ನೋಡ್ತಾ ಇಬ್ರು ನೋಡ್ತವ್ರೆ. ಹಾಯ್ ಮಾಡೋಣ. ನೋಡ್ತೈತಿ. ಫಾಸ್ಟಾಗಿ ಹಾಕೊಳ್ರಿ ಬಸ್ಸು. ನೋಡ್ರಪ್ಪ, ಇಷ್ಟೇ ಫಾಸ್ಟ್ ಆಗಿದ್ರೆ ಮುಗಿದು ಹೋಯ್ತು ಕೆಲಸ. ವೈಟ್ ತಾರ್ ತೊಗೊಳ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ನಾನು ಸರ್ಚ್ ಮಾಡಿರೋ ಪ್ರಕಾರ ಪೆಟ್ರೋಲು ಬೇಡ ಅಂತ. ಪೆಟ್ರೋಲ್ ಮೈಲೇಜ್ ಇಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಸೆಕೆಂಡ್ ಸ್ಟಾರ್ ಏನೇನು ಸೇಲ್ ಆಗ್ತಿದೆ ಅದರಲ್ಲಿ 80% ಪೆಟ್ರೋಲ್ ಗಾಡಿನೇ ಇರೋದು. ಡೀಸೆಲ್ ತೊಗೊಳ್ಬೇಕು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ತೊಗೊಳೋಣ ಅಂತ. ಆಟೋಮೆಟಿಕ್ಕು ಪೀಸಾಗಿ ಹೋಗೋರ್ಗೆ ಓಕೆ, ಆಟೋಮೆಟಿಕ್ ತೊಗೊಂಡ್ರೆ ಆರಾಮಾಗಿ ನಮಗೇನು 4 ವೀಲ್ ಡ್ರೈವ್ ಏನು ಬೇಕಿಲ್ಲ, ರೇರ್ ವೀಲ್ ಡ್ರೈವ್ ತೊಗೊಂಡ್ರೆ ಸಾಕು. 4 ವೀಲ್ ಡ್ರೈವ್ಗೆ ಹೋಗ್ತೀನಿ ಅನ್ನೋರಿಗೆ ಅದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದ್ರೇ ಅದು ಗಾಡಿ ಓಡಿಸ್ದಂಗೆ ಮಜಾ. ಇನ್ನೊಂದು ಗ್ಲಾಸ್ ಇರೋ ದೊಡ್ಡ ಗಾಡಿಗಳು ತೊಗೊಳೋಣ ಅಂತ ಪ್ಲಾನ್ ಐತೆ, ಅದೆಲ್ಲ ಆಟೋಮೆಟಿಕ್ಕೇ ತೊಗೊಳ್ಬೇಕು. ಬಿಸ್ನೆಸ್ಗೆ ಹೋದಾಗ ನೀಟಾಗಿ ಹೋಗಿ ಬರ್ಬೋದು. ಇದೆಲ್ಲ ತಾರ್ ತೊಗೊಂಡ್ರೆ ನನಗೆ ಬಿಸ್ನೆಸ್ ಮೀಟಿಂಗ್ ಏನು ಜಾಸ್ತಿ ಎತ್ಕೊಂಡು ಹೋಗೋಕ್ಕಲ್ಲ, ಅದು ಬರೀ ರೌಂಡ್ಸ್ ಹಾಕೋಕ್ಕೆ, ಅದು ನಮಗೆ ಖುಷಿಗೆ ಓಡಿಸೋವಂಥದ್ದು. ನೋಡೋಣ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇರಲಿ ಅಂತ ಅನ್ಕೊಂತಾ ಇದ್ದೀನಿ. ಅಯ್ಯೋ, ತಾರು ಅಂದ್ಬಿಟ್ಟು ತಾರನೇ ತೋರಿಸ್ಲಿಲ್ವಲ್ಲ ಗುರು, ಮುಂದೆ ಹೊಂಟೋಗೈತೆ ತಾರು.
ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ನಾನು ಮರ್ತೋದೆ. ನೋಡೋಣ, ತೋರ್ಸಕ್ಕೆ ಟ್ರೈ ಮಾಡ್ತೀನಿ, ಬನ್ನಿ ಸಿಕ್ಕದ್ರಿ. ಈ ಕಾರಲ್ಲಿ ಒಂದು ಪುಟ್ಟ ಪಾಪು ಆಟಾಡ್ಕೊಂಡು ಕೂತೈತಿ. ಇಲ್ಲ, ತಾರ್ ಮುಂದೆ ಹೋಗ್ಬಿಟ್ಟಿದ್ದಾರೆ. ಸಿಗ್ನಲ್ ಸಿಗಬೇಕು. ಇಲ್ಲಿ ಮೋಹನ್ ಬೀಗೆರೆ ಸ್ಟುಡಿಯೋ ಇದೆ ಒಳಗೆ. ಸುಮಾರು ಶೂಟಿಂಗ್ ಎಲ್ಲ ನಡೆದಿದೆ. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್, ಅದು ಕಂಪ್ಲೀಟ್ ಸಿನಿಮಾ ಆಗಿರೋದು ಇಲ್ಲೇ ನೆಲಮಂಗಲ. ಇಲ್ಲಿ ಮುಂದೆ ಲೆಫ್ಟ್ ಹೋಗ್ಬೇಕು, ಮೋಹನ್ ಬೀಗೆರೆ ಸ್ಟುಡಿಯೋ ಅಂತ. ಆರ್ಟ್ ಡೈರೆಕ್ಟರ್ ಮೋಹನ್ ಅವರು ಇದ್ದಾರಲ್ಲ, ಅವ್ರದ್ದೇ ಸ್ಟುಡಿಯೋ ಅದು. ಚೆನ್ನಾಗಿದೆ ಸ್ಟುಡಿಯೋ. ಪೊಲೀಸ್ ಸ್ಟೇಷನ್ ಸೆಟ್ ಇದೆ, ದೊಡ್ಡ ಮನೆ ಸೆಟ್ ಇದೆ, ಫುಲ್ ಏರಿಯಾದೇ ಒಂದು ಸೆಟ್ ಇದೆ, ಚೆನ್ನಾಗಿದೆ. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಕಂಪ್ಲೀಟ್ ಅಲ್ಲೇ ತೆಗ್ದಿರೋದಲ್ಲ, ಫುಲ್ ಸೆಟ್ ಇದೆ. ಪೊಗರೂ ಇಲ್ಲೇ ಹಾಕಿದ್ದು ಇರಬೇಕಪ್ಪ, ಅಷ್ಟು ಐಡಿಯಾ ಇಲ್ಲ ಪೊಗರು ಬಗ್ಗೆ. ಬಟ್ ಜಾನಿ ಮೇರಾ ನಾಮ್ ಅಂತೂ ಇಲ್ಲ. ನಮ್ಮದು ಒಂದು ಸಿನಿಮಾ ಶೂಟ್ ಆಗಿದೆ ಇಲ್ಲಿ, ಒಂದು ಸಿನಿಮಾ ಆಗಿದೆ. ಜೂನಿಯರ್ ಆಗಿದ್ದಾಗ ಒಂದ್ಸಲಿ ಬಂದಿದ್ದೆ ಅಂತ ಅನ್ಸುತ್ತೆ. ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡಬೇಕಾದ್ರೆ ಲೀಡಾಗಿ ಮಾಡಬೇಕು. ನಮ್ಮದು ಒಂದು ಸಿನಿಮಾ ಕೆಲಸ ಆಗಿದೆ. ಸಿನಿಮಾ ಜರ್ನಿನೂ ಭಯಂಕರ ಐತೆ ಗುರು. ಯಾವತ್ತನ ಒಂದಿನ ಕುತ್ಕೊಂಡು ಹೇಳ್ತೀನಿ. ಇನ್ನೂ ಪ್ರೂವ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಮಾಡಿಲ್ಲ ಇಂಡಸ್ಟ್ರಿ ಒಳಗೆ. ಮಾಡಬೇಕು. ಏನು ಗೊತ್ತಾ, ಬೇರೆ ಏನು ಕಮಿಟ್ಮೆಂಟು ಕೆಲಸಗಳು ಇರಬಾರ್ದು ಗುರು. ಬರೀ ಇದೆ ಅಂತ ನಿಂತ್ಕೊಬೇಕು ಸಿನಿಮಾ ಬಂದರೆ. ಸಿನಿಮಾ ಅಂತಲ್ಲ, ಯಾವುದೇ ಫೀಲ್ಡ್ ಬಂದ್ರೂ. ತಾರಲ್ಲಿದೆ ಲೆಫ್ಟಲ್ಲಿ, ಯಾವುದೇ ಫೀಲ್ಡ್ ಹೋದ್ರೂ ಅದಕ್ಕೆ 100% ಕೊಡಬೇಕು. ಬಟ್ ಏನು ಮಾಡ್ತೀರಾ, ಫ್ಯಾಮಿಲಿನೂ ನೋಡಬೇಕು, ಕಮಿಟ್ಮೆಂಟ್ಸು. ಬರೀ ನಮ್ಮ ಪ್ಯಾಷನು, ನಮ್ಮ ಇಂಡಿವಿಜುವಾಲಿಟಿ ಅಂದ್ಕೊಂಡು ಹೋದರೆ ಮನೆಯವರು ರೋಡಿಗೆ ಬಂದುಬಿಡ್ತಾರೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಮನೇನೂ ನೋಡಿಕೊಂಡು ಜೊತೆಗೆ ನಮ್ಮ ಕನಸುಗಳನ್ನ ಬೆನ್ನತ್ತಿ ಹೋಗೋವಂಥವ್ರು ಕೆಲವರು ಎಲ್ಲವನ್ನೂ ಬಿಟ್ಟು ಅವ್ರ ಕನಸನ್ನು ಗುರಿ ಬೆನ್ನತ್ತಿ ಹೋಗೋರು. ಇನ್ನು ಕೆಲವರು ಅವರ ಫ್ಯಾಮಿಲಿಗೋಸ್ಕರ ಅವ್ರ ಗುರಿ, ಅವ್ರ ಕನಸುಗಳನ್ನ ಬಿಟ್ಬಿಡೋ ಅಂಥವ್ರು. ನಾವು ಇದರಲ್ಲಿ ಮಧ್ಯದ ಕ್ಯಾಟಗರಿ. ಬಿಡೋರು ಅಲ್ಲ, ಬಿಡೋರು ಅಲ್ಲ, ಬಿಡದೇ ಇರೋರು ಅಲ್ಲ, ಬಿಟ್ಬಿಟ್ಟು ಹೋಗೋರು ಅಲ್ಲ, ಬಿಡದೆ ಇಲ್ಲೇ ಇರೋರು ಅಲ್ಲ. ನಮ್ಮ ಕನಸನ್ನು ಈಡೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಜೊತೆಗೆ ಮನೆಗೂ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ. ಆ ಕ್ಯಾಟಗರಿಲಿ ಬರುವಂಥವ್ರು ನಾವು. ಹೀಗಾಗಿ ಸ್ವಲ್ಪ ಟೈಮು ಜಾಸ್ತಿ ಆಗೇ ಆಗುತ್ತೆ ನಮಗೆ. ನೋಡೋಣ ಏನಾಗುತ್ತೆ, ಹೇಗಾಗುತ್ತೆ ಅಂತ. ನಾವೀ ಕಡೆ ನಮ್ಮ ಗುರಿ ಅಥವಾ ನಮ್ಮ ಕನಸಿಗೋಸ್ಕರ ಮನೆಯವ್ರನ್ನ ಅರ್ಧಂಬರ್ಧ ಬಿಟ್ಟು ಅವ್ರ ಕಷ್ಟ ಕೊಟ್ಟು ಅಥವಾ ಅವ್ರ ಕಷ್ಟದಲ್ಲಿ ಇರೋದನ್ನ ನೋಡ್ಕೊಂಡು ಏನೂ ಮಾಡೋಕ್ಕಾಗದೆ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ಕೊಳೋಣ ಅನ್ನೋ ಕ್ಯಾಟಗರಿನೂ ಅಲ್ಲ. ಸರಿ ಹೋಗಲಿ, ಈ ಕಡೆ ಕನಸನ್ನೆಲ್ಲ ಬರ್ತುಬಿಟ್ಟು ಬರೀ ಫ್ಯಾಮಿಲಿಗೋಸ್ಕರ ನೋಡ್ಕೊಂಡಿರೋಣ ಅಂದರೆ ಆ ಕ್ಯಾಟಗರಿನೂ ಅಲ್ಲ. ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಏನು ಕೆಲಸ ಮಾಡೋಕ್ಕೋ ಅದ್ರ ಪ್ರಯತ್ನ ಮಾಡ್ತಾಯಿದ್ದೀವಿ. ಮೇಜರ್ಲಿ ನಂದು ಇವಾಗ ಏನಪ್ಪ ಅಂದರೆ ವೆಯ್ಟ್ ಲಾಸ್ ಆಗಬೇಕು. ಒಂದು 10 kg ಇಳಿಸ್ಬೇಕು. ಚಿನ್ಸ್ ಎಲ್ಲ ಬಂದ್ಬಿಟ್ಟಿದೆ, ಕೆನೆಲ್ಲ ದಪ್ಪ ಆಗೋಗವೆ. ಒಂದು 10 kg ಇಳಿದ್ರೆ ನೋಡಪ್ಪ ಚೆನ್ನಾಗಿರ್ತೀನಿ. ತಾರ್ 4 ವೀಲ್ ಡ್ರೈವ್, ರೇರ್ ವೀಲ್ ಡ್ರೈವ್, ಅದು 4x4 ಅನ್ಕೊತೀನಿ. ಚೆನ್ನಾಗಿದೆ ಗುರು ಗಾಡಿ. ಬಟ್ ಏನಪ್ಪ ಅಂದರೆ ಬ್ಯಾಕ್ ಸೀಟ್ ಕಂಫರ್ಟ್ ಇಲ್ಲ, ಕುತ್ಕೊಳಕ್ಕಾಗಲ್ಲ. ಲೆಗ್ ಸ್ಪೇಸು ಕಮ್ಮಿ ಇದೆ. ಮುಂದೆಗಡೆ ಇಬ್ಬರು ಕುತ್ಕೊಬೋದು ಅಷ್ಟೇ, ಹಿಂದೆಗಡೆ ಮಕ್ಕಳು. ನಾವು ಹುಡುಗರುಗಳು ಹೋದಾಗೆ ಓಕೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಬೋದು. ಬಟ್ ಲಾಂಗ್ ಡ್ರೈವ್ಗೆ ಕಷ್ಟ. ಇಲ್ಲಿ ಹೋಗ್ತಾ ಇದೆ ನೋಡಿ. ಇಲ್ಲ, ರೇರ್ ವೀಲ್ ಡ್ರೈವು, 2 ವೀಲ್ ಡ್ರೈವ್. ಅದು ಏನು ಡಿಫ್ರೆನ್ಸ್ ಏನಿಲ್ಲ ಗುರು 2 ವೀಲ್ ಡ್ರೈವ್ಗೂ 4 ವೀಲ್ ಡ್ರೈವ್ಗೂ. ಲೈಕ್ ಔಟ್ಲುಕ್ಕಲ್ಲಿ
ಯೋಚನೆ ಮಾಡ್ತಾ ಇದ್ದೀನಿ. ನಾನೇನು ಇದುವರೆಗೂ ಏನು ಆಫ್ ರೋಡಿಂಗ್ಸ್ ಎಲ್ಲ ಹೋಗಿಲ್ಲ, ಮುಂದೆ ಹೋಗ್ತೀವ ಗೊತ್ತಿಲ್ಲ. ಅದಕ್ಕೆ 4 ವೀಲ್ ಡ್ರೈವ್ ತೊಗೊಳೋದ 2 ವೀಲ್ ಡ್ರೈವ್ ತೊಗೊಳೋದ ನೋಡ್ತಾ ಇದ್ದೀನಿ. ಆ್ಯಂಬುಲೆನ್ಸ್ ಯಾವುದೋ ಬರ್ತಿಲ್ಲ, ಸಾರಿ ಪೊಲೀಸ್ ಗಾಡಿ. ಆ್ಯಂಬುಲೆನ್ಸ್ ಆಗಿದ್ದರೆ ಮೊಬೈಲ್ ಸೈಡ್ಗೆ ಇಟ್ಬಿಟ್ಟು ನೆಲಮಂಗಲ ರೋಡ್ ಬಿಟ್ಟು ಬೆಂಗಳೂರು ರೋಡ್ ಎಂಟ್ರಿ ಆಯಿತು. ಕುಣಿಗಲ್ ರೋಡ್ ಬಿಟ್ಟು ಬೆಂಗಳೂರು ರೋಡ್ ಎಂಟ್ರಿ ಆಯಿತು. ತಾರ್ ಅಂದ್ಕೊಂಡು ಮಾತಾಡ್ಕೊಂಡು ಬಂದ ತಕ್ಷಣವೇ ಮಹೇಂದ್ರ ಶೋರು 4 ತಾರ್ ಲೈನಾಗಿ ನಿಂತವೆ. ಮಾರುತ್ತೆ ಗುರು ಬಡವ್ರ ಗಾಡಿ, ಲೋ ಮೇಂಟೆನೆನ್ಸು, ಗಾಡಿನೂ ಚೆನ್ನಾಗಿರ್ತವೆ. 800 ಇತ್ತು ನಮ್ಮ ಹತ್ರ ಮೊದಲೊಂದು, ಈಗ ಎರ್ಟಿಗಾ ಇದೆ. ಮಾರುತಿ ಕಂಪ್ನಿದಿತ್ತು. ಟೊಯೋಟಾದಲ್ಲಿ ಕ್ವಾಲಿಸ್ ಇತ್ತು, ಅಂಬಾಸಡರ್ ಇತ್ತು, ಬೇರೆ ಯಾವುದು ಮಾರುತಿ 800, ಅಂಬಾಸಡರ್, ಕ್ವಾಲಿಸ್, ಎರ್ಟಿಗಾ ಅಷ್ಟೇ. ಈಗ ತೊಗೊಳ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಫಾರ್ಚುನರ್ ತೊಗೊಳ್ಳೋದ ಗ್ಲಾಸ್ಟರ್ ತೊಗೊಳ್ಳೋದ ಯೋಚನೆ ಮಾಡ್ತಾ ಇದ್ದೀನಿ. ಫಾರ್ಚುನರಲ್ಲಿ ಲೆಜೆಂಡರು, ಇಲ್ಲಾಂದರೆ ಗ್ಲಾಸ್ಟರು. ನನಗೆ ಲೆಜೆಂಡರ್ದು ಔಟ್ಲುಕ್ ಇಷ್ಟ. ಔಟ್ಲುಕ್ ಚೆನ್ನಾಗಿದೆ ಲೆಜೆಂಡರು. ಏನು ಗುರು, ಪ್ಯಾನರಾಮಿಕ್ ಸನ್ರೂಫೇ ಇಲ್ಲ ಗುರು ಆ ಗಾಡೀಲಿ. ಅದೇ ಬೇಜಾರು. ಗಾಡಿ ಇಂಜಿನ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಮಾತಾಡೋಂಗೆ ಇಲ್ಲ. ಗಾಡಿ ಬಗ್ಗೆ ಆಗಲಿ ಔಟ್ಲುಕ್ ಬಗ್ಗೆ ಆಗಲಿ ಟೊಯೋಟೋ ಇಂಜಿನ್ ಕಿಂಗು. ಬಟ್ ಇಂಟೀರಿಯರು ಸಮಾಧಾನ ಆಗಲ್ಲದು. ಬಟ್ ಗ್ಲಾಸ್ಟರ್ ಆನ್ ದಿ ಅದರ್ ಎಂಡ್ ಇಂಟೀರಿಯರು ಸೂಪರ್ ಆಗಿದೆ, ಲಕ್ಸುರಿ. ನಿಮಗೆ ಕೋಟಿಗಟ್ಟಲೆ ಕಾರಲ್ಲಿ ಏನು ಫೀಚರ್ಸ್ ಇದೆ ಅದರಲ್ಲಿ ಇಲ್ಲದೆ ಇರೋ ಕೆಲವು ಫೀಚರ್ ಕೂಡ ಐತೆ. ಒಳ್ಳೆ ಲಕ್ಸುರಿಯಸ್ ಆಗಿದೆ ಗ್ಲಾಸ್ಟರ್ ಮಾತ್ರ. ಬಟ್ ಏನಪ್ಪ ಅಂದರೆ ಚೈನಾ ಕಂಪ್ನಿ ಅವರು UK ಮೇಡ್ ಬ್ರಿಟನ್ ಅಂತ ಹೇಳಿ ಇದು ಮಾಡ್ತಾರೆ. SIAC ಅಂತ ಚೈನಾ ಕಂಪ್ನಿ, ಅದ್ರ ಅಂಡರ್ನಲ್ಲಿ ಬರುತ್ತೆ MG ಮಾರಿಸ್ ಗ್ಯಾರೇಜ್ ಬಂದು. ಬಟ್ MGನೂ ವಿಚಾರಿಸಿದ್ನಲ್ಲ, ಲೈಕ್ ಗಾಡಿ ಚೆನ್ನಾಗಿದೆ, ಯೂಸ್ ಮಾಡ್ತಿರೋರು ಒಂದಿಷ್ಟು ಜನ ರಿವ್ಯೂಸ್ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಲಾಸ್ಟರ್ ರಿವ್ಯೂಸ್ ಚೆಕ್ ಮಾಡಿದ್ದೀನಿ. ನಾನು 2 ಸಲ ಟೆಸ್ಟ್ ಡ್ರೈವ್ ತೊಗೊಂಡು ಹೋಗಿದ್ದೀನಿ. ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಗಾಡಿ ಒಳಗೆ ಕುತ್ಕೊಂಡಾಗಲೇ ಇಷ್ಟ ಆಗೋಯ್ತು. ಲೆಜೆಂಡರು ಹೋಗಿದ್ದೀನಿ, ನಮ್ಮ ಅಣ್ಣವ್ರದ್ದು ಗಾಡಿ ಇದೆ. ಲೆಜೆಂಡರಲ್ಲಿ ಸ್ಪೇಸ್ ಚಿಕ್ಕ ಒಳಗೆ, ಮತ್ತು ಸನ್ರೂಫ್ ಇಲ್ಲ, ಫೀಚರ್ಸ್ ಇಲ್ಲ ಅಷ್ಟು. ಗ್ಲಾಸ್ಟರು ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ. ಅದಕ್ಕೆ ಕನ್ಫ್ಯೂಷನಲ್ಲಿದ್ದೀನಿ, ಗ್ಲಾಸ್ಟರ್ರಾ ಲೆಜೆಂಡರ್ರಾ ಅಂತ. ನೋಡೋಣ ಯಾವುದಾಗ್ಬೋದು ಅಂತ. ನಾನು ಬೈಕಲ್ಲಿ ವ್ಲಾಗ್ ಮಾಡೋಣ ಅಂದ್ಕೊಂಡು ಕಾರಲ್ಲಿ ಮಾಡೋಂಗೆ ಆಗೋಗೈತೆ. ಬೈಕ್ ಎತ್ಕೊಂಡು ಒಂದು ಡ್ರೈವ್ ಹೋಗ್ಬೇಕು, ಸುಮ್ಮನೆ ನೀವು. ನಿಮ್ಗೆ ಯಾವುದು ಸಹ ಗೈಸ್ ಬೈಕಲ್ಲಿ ಡ್ರೈವ್ ಹೋಗೋಕೆ ಇಷ್ಟನಾ, ಕಾರಲ್ಲಿ ಡ್ರೈವ್ ಹೋಗೋಕೆ ಇಷ್ಟನಾ ಹೇಳಿ. ನನಗೆ ಗಾಡಿನೇ ಓಡಿಸೋಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಮೈತಿಲಿ ಶಾರ್ಟ್ ಫಿಲಮ್ ಮಾಡೋಣಲ್ಲ, ಆವಾಗಲೇ ಗಾಡಿ ಕಲ್ತಿದ್ದು. ಅದು ಒಳ್ಳೆ ಮಜಾ. ಅರ್ಧಂಬರ್ಧ ಓಡಿಸ್ತಾ ಇದ್ದೆ ಗಾಡಿನ. ನಮ್ಮ ಹೆಬ್ಬಟ್ಟು ಮಂಜನ ಇದಾನಲ್ಲ, ಲಾಸ್ಟ್ ಮದುವೆ ವಿಡಿಯೋ ಹಾಕಿದ್ನಲ್ಲ, ಅವನು ಬರಬೇಕಿತ್ತು ಗಾಡಿ ಓಡಿಸೋದಕ್ಕೆ. ನನ್ನ ಮಗ ಬೇಕು ಅಂತ ಕೆಲಸ ಐತೆ ಅನ್ನೋದು ಸ್ವಲ್ಪ ಹುಡ್ಕೊಂಡ್ಬಿಟ್ಟಿದ್ದೆ ಶೂಟಲ್ಲಿ. ಹುಷಾರಿಲ್ಲ ಅಂದ್ಕೊಂಡು ಬರಲಿಲ್ಲ. ನನಗೆ ನೋಡೋವ್ರಿಗೂ ನೋಡಿ ಹೊತ್ತಾಗಿ ತಿಕ್ಲತ್ತು. ಬೇರೆಯವ್ರ ಮೇಲೆ ಜಾಸ್ತಿ ಯಾವುದಕ್ಕೂ ಡಿಪೆಂಡ್ ಆಗಬಾರ್ದು ಅಂತಾರಲ್ಲ. ಸರಿ ಆಯಿತು, ಶೂಟಿಂಗ್ ಅನ್ನೋದೊಂದು ಜೋಶ್ ಬೇರೆ ಇತ್ತಲ್ಲ. ನಾಯ್ತಿಗೆ ನಾನು ಗಾಡಿನ ಹೆಂಗಿದ್ರು ಓಡಿಸ್ತೀನಿ, ನೋಡೋಣ ಏನಾಗುತ್ತೆ ಅಂದ್ಕೊಂಡು ಗಾಡಿ ತೆಗೆದು ಓಡಿಸ್ದೆ. ಅತ್ತಾಗೆ ಗಾಡಿ ಬಂದೇ ಬಿಡ್ತು. ಅಲ್ಲಿವರೆಗೂ ಎದುರ್ಕೊತಾ ಇದ್ದೆ, ಪಕ್ಕದಲ್ಲಿ ಯಾರು ಇರಲೇಬೇಕಿತ್ತು. ಹೆಂಗೋ ಅತ್ತಾಗೆ ನಮ್ಮ ಮೈತಿಲಿ ಶಾರ್ಟ್ ಫಿಲಮ್ ಮಾಡಿದ್ದಕ್ಕೆ ನನ್ನ ಗಾಡಿ ಓಡಿಸೋದು ಕಲ್ತಂಗೆ ಆಯಿತು. ಅತ್ತಾಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಎಲ್ಲಿ ಟ್ರಾಫಿಕ್ ಶುರು ಆಗುತ್ತೋ ಅಲ್ಲಿಗೆ ಆಲ್ಮೋಸ್ಟ್ ಬೆಂಗಳೂರು ಎಂಟ್ರಿ ಆದೋ ಅಂತ ಅರ್ಥ. ಸೊ ಟ್ರಾಫಿಕ್ ಶುರು ಆಯಿತು. 8ನೇ ಮೈಲಿದ್ದೀವಿ, ಬೆಂಗಳೂರು ಎಂಟ್ರಿ ಆಗಿದ್ದೀವಿ.
ಹೈ ಟೈಗರ್, ಏನು ಸಮಾಚಾರ ಹೇಳಪ್ಪ, ಹೆಂಗೈತಪ್ಪ ಬಿಸ್ನೆಸ್ ಜೋರು, ಕೆಲಸ ಮಾತಾಡ್ಬೋದಾ? ಕುತ್ಕೊಳ್ಳೋಕೆ ಹೇಳಪ್ಪ, ಜಾಗ ಅವಲ್ಲ ಒಳಗೆ. ಆಯ್ತವ್ರು ಬಾ, ಫ್ರೀ ಆದ್ಮೇಲೆ ಮುಗಿಸ್ಕೊಂಡು ಮನೆ ಹತ್ರ. ನೀನೇ ಆನಂದ ಕುಂದ್ಬಿಡ್ತಿಲ್ವ? ನಮ್ಮ ತಾಯಣೆ ನಮಗೆ ಗೊತ್ತಾಯ್ತಿಲ್ಲ. ಬಸ್ಸು ತೋರಿಸು. 5 ರೂಪಾಯಿ ಜಾಸ್ತಿ ಅಂತ.